ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪಿರರ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ SP ಯೂಟ್ಯೂಬ್ ಚಾನಲ್ಗೆ. ನೀವೆಲ್ಲ ಹೇಗಿದ್ದೀರಿ? ಇವತ್ತು ನಾನೊಂದು ಸ್ಪೆಷಲ್ ವಿಡಿಯೋ ಮಾಡ್ಲಿ ಬಂದಿದ್ದೇನೆ. ನಾನು ಎಲ್ಲಿದ್ದೇನೆ ಅಂತ ನೀವು ಎನಿಸ್ಬಹುದು. ಸೊ ಇದೊಂದು ಮನೆಯಲ್ಲಿ ಹೋಮ್ ಪ್ರಾಡಕ್ಟ್ ಮಾಡ್ತಾರೆ. ಯಾವ್ದಂತ ನೀವು ಎನಿಸ್ಬಹುದು. ಗ್ಲಾಸ್ ಅಲ್ಲಿ ಜ್ಯೂಸ್ ಮಾಡಿ ಮಾರುವವರು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಜ್ಯೂಸ್, ಹೋಮ್ ಮೇಡ್ ಜ್ಯೂಸ್, ಆರ್ಗ್ಯಾನಿಕ್ ಜ್ಯೂಸ್ ಹೇಳ್ಬೋದು. ಅಲ್ಲಿ ನಾ ಬಂದಿದ್ದೇನೆ. ನಾನು ಎಲ್ಲಿದ್ದೇನೆ ಅಂದ್ರೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಜೋಡಗಟ್ಟೆ ಗ್ರಾಮದಲ್ಲಿ. ಸೊ ಇಲ್ಲಿ ಹೇಗೆ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಜ್ಯೂಸ್ ಮನೆಯಲ್ಲಿ ಮಾಡಿ ಮಾರೋದು. ಫಾರ್ ಎಕ್ಸಾಂಪಲ್ ಹೇಳುದಾದ್ರೆ ಕ್ಯಾರೆಟ್ ಜ್ಯೂಸ್, ಕೋಕಮ್ ಜ್ಯೂಸ್, ಬೊಂಡ ಜ್ಯೂಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಜ್ಯೂಸ್. ಹೆಸರು ಸಾಕೋದಿಲ್ಲ, ಅಷ್ಟುಂಟು. ಸೊ ನಿಮ್ಗೆಲ್ಲ ಸಿನಿಮ್ಯಾಟಿಕ್ ಆಗ್ತೇನೆ. ಒಳ್ಳೆ ವಿಡಿಯೋ ಆಗ್ಲಿಕ್ಕಿದೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಆರ್ಗ್ಯಾನಿಕ್ ಜ್ಯೂಸಸ್ ಎಲ್ಲ ಮಾಡೋದು ನೀವು ನೋಡಿದ್ರ ಅಂತ. ಸೊ ನಿಮ್ಗೆ ನಾವು ಸಿನಿಮ್ಯಾಟಿಕ್ಸ್ ಆಗ್ತೇವೆ. ಸೊ ನಮ್ಮೊಟ್ಟಿಗಿದ್ದಾರೆ ಚಂದ್ರಕಾಂತ್ ಸರ್. ಚಂದ್ರಕಾಂತ್ ಸರ್, ಹೇಗಿದ್ದೀರಿ? ಆರಾಮಾಗಿ. ಸೊ ಇಲ್ಲಿ ನಮ್ಮನೆದು ಜ್ಯೂಸ್ ಮಾಡ್ತಾರೆ. ಸೊ ಡಿಫ್ರೆಂಟ್ ಜ್ಯೂಸಸ್, ಆರ್ಗ್ಯಾನಿಕ್, ಯಾವುದು ಕೆಮಿಕಲ್ ಮಿಕ್ಸ್ ಮಾಡೋದಿಲ್ಲ. ಸರ್, ಯಾವುದೆಲ್ಲ ಜ್ಯೂಸ್ ಮಾಡ್ತೀರಂತ ಒಂದು ಹೇಳ್ಬೋದಾ? ನಮ್ಮದು ಕೋಕಮ್ ಉಂಟು, ಬಚ್ಚಂಗಾಯಿ ಉಂಟು, ಪೈನಾಪಲ್ ಉಂಟು, ಕ್ಯಾರೆಟ್ ಉಂಟು, ಚಿಕ್ಕು, ಓಕೆ, ಬಾದಾಮ್, ಯಾವುದು ವೆರೈಟಿ, ಕ್ಯಾರೆಟ್. ಸೊ ಡಿಫ್ರೆಂಟ್ ನಮ್ಮನೆದು ಜ್ಯೂಸ್ ಮಾಡ್ತಾರೆ, ಎಲ್ಲ ಹೋಮ್ ಮೇಡೆ. ಸೊ ಇದು ಒಂದು ನೀವೇ ಹೋಗಿ ಜನರಿಗೆ ಕೊಡೋದಾ, ಇಲ್ಲ ಅಂಗಡಿಗೆ ನೀವೇ ಕೊಡೋದಾ? ಅಂಗಡಿಗೆ ನಮ್ಮದು ಬಾಟ್ಲಿಯಲ್ಲಿ ಕೊಡ್ತೇವೆ, ಅಂಗಡಿಯವರಿಗೆ ಮತ್ತೆ ಫಂಕ್ಷನ್ಗೆಲ್ಲ ಹೋಗ್ತೇವೆ, ಅದು ಬಲ್ಕ್ ಮಾಡೋದು. ಬಲ್ಕ್. ಸೊ ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ? ಹೌದು, ಪಾರ್ಟಿಯವರು ಬಂದು ನಮ್ಗೆ ಹೇಳಿದ ಕೂಡಲೇ ನಾವು ಅವರಿಗೆ ಎಷ್ಟು ಬೇಕು ಅಷ್ಟು ನಾವು ಒಂದು ಬಿಲ್ ಕೊಡ್ತೇವೆ. ಇಂತಿಂಥ ಐಟಮ್ ತನ್ನಿ ಹೇಳಿ, ಓಕೆ, ಅವರಲ್ಲಿ ಹೋಗಿ ಅವರು ಎದುರೇ ಮಾಡಿ ಕೊಡೋದು ಅಲ್ಲಿ. ಇದು ಜ್ಯೂಸು ಎಷ್ಟು ದಿನವರೆಗೆ ಇಡ್ಬೋದು? ಒಂದು ಜ್ಯೂಸ್ ಮಾಡಿ, ಒಂದು ಫಾರ್ ಎಕ್ಸಾಂಪಲ್ ಕ್ಯಾರೆಟ್ ಇಲ್ಲ ಕೋಕಮ್ ಜ್ಯೂಸ್ ಎಷ್ಟು ದಿನ ಇಡ್ಬೋದು? ಕೋಲ್ಡ್ ಇದ್ರೆ ಒಂದು ವಾರ ಸಹ ಏನಾಗೋದಿಲ್ಲ. ಏನಾಗೋದಿಲ್ಲ. ಕೋಲ್ಡ್ ಬೇಕು. ಕರೆಂಟ್ ಎಲ್ಲ ಇದು ಫ್ರಿಡ್ಜ್ ಬೇಕೇ. ಫ್ರಿಡ್ಜ್ ಮತ್ತೆ ಜನರೇಟರ್ ಇಂಪಾರ್ಟೆಂಟ್. ಹೌದೌದು. ಇದು ನೀವು ಅಂಗಡಿ ಕೊಡುವಾಗ ಎಷ್ಟು ರೂಪಾಯಿಗೆ ಕೊಡ್ತೀರಿ? ನಾವು ಒಂದು ಬಾಕ್ಸಿಗೆ 180 ರೂಪಾಯಿ. ಈಗ ಮೊನ್ನೆ 20 ರೂಪಾಯಿ ಏರಿಸಿದ್ದೇವೆ. ಈಗ ರೇಟ್ಸ್ ಇದೆ, ನಿಮಗೆ ಸಹ ವಸ್ತುಗೆ ಸಹ ರೇಟ್ ಜಾಸ್ತಿ ಆಗಿದೆ. ಕರೆಂಟ್ ಬಿಲ್ ಎಲ್ಲ ಕಂಡಪಟ್ಟೆ ಬರ್ತದೆ. ಹೌದೌದು. ಸೊ ಒಂದು ಬಾಕ್ಸಿಗೆ 180 ರುಪೀಸ್ ಕೊಡ್ತೀರಿ. ಹೌದೌದು. ಅವರು ಎಷ್ಟಕ್ಕೆ ಸೇಲ್ ಮಾಡ್ತಾರೆ? ಅವರು 12ಕ್ಕೆ ಮಾರಬೇಕು, ಇಲ್ಲದ ಅವ್ರಿಗೆ ಸಹ ಕರೆಂಟ್ ಬಿಲ್ ಎಲ್ಲ. ಹೌದೌದು. ಸೊ ಅವರದ್ದು ಕಮಿಷನ್ ಇಟ್ಟು ಅವ್ರು ಸೇಲ್ ಮಾಡ್ತಾರೆ. ಮತ್ತೆ ಇದೊಂದು ಹೊಸೊಬ್ರು ಸ್ಟಾರ್ಟ್ ಮಾಡೋದಾದ್ರೆ ಅವ್ರು ಎಂತೆಲ್ಲ ನೋಡಬೇಕು? ಇದು ಮನೆಯಲ್ಲಿ ಮಾಡೋದಾದ್ರೆ ಬಿಸ್ನೆಸ್ ಅವನಿಗೆ ಕೂಡಿದ್ರೆ ಮಾಡ್ಬೋದು. ಅಷ್ಟು ಅದೆಲ್ಲ ತುಂಬಾ ಕೆಲಸ ಉಂಟು ಇದರಲ್ಲಿ. ಬಾಟ್ಲಿ ತೊಳೆಯುವುದು ಅದೆಲ್ಲ ದೊಡ್ಡ ಸಮಸ್ಯೆ ಇದೆ. ಸರ್, ಇದು ನೀವು ಗ್ಲಾಸ್ ಇದು ಬಾಟ್ಲಿ ನೋಡಿದ್ದೆ ಚಿಕ್ಕದು, ಅದು ಎಲ್ಲಿಂದ ತರ್ತೀರಿ? ಈಗ ಸಿಗುದು ಬೆಂಗಳೂರಲ್ಲೆಲ್ಲ ಸಿಗ್ತದೆ. ಓಕೆ. ಸೊ ಅದಕ್ಕೆ ಎಷ್ಟು ರೂಪಾಯಿಗಿಂತ ನೀವು ತರ್ತೀರಿ? ಅದು ಅದಕ್ಕೆ ಈಗ 6 ಇಲ್ಲಿ ಬರೋ 7 ರೂಪಾಯಿ ಬೀಳ್ತದೆ. 7 ರೂಪಾಯಿ. ಸೊ ಸ್ವಲ್ಪ ಕಾಸ್ಟ್ ಎಲ್ಲ. ಅದಕ್ಕೆ ಮುಚ್ಚಳಕ್ಕೆ 50 ಪೈಸೆ ಉಂಟು. ಓ, ಸೊ ಅದು ಇಟ್ಟು ನೀವು ಎಲ್ಲ ಎಕ್ಸ್ಪೆನ್ಸಸ್, ಇದು ಖರ್ಚೆಲ್ಲ ಬಿಟ್ಟು ನಿಮಗೆ ಎಷ್ಟು ಪ್ರಾಫಿಟ್ ಆಗ್ಬೋದು? ಪ್ರಾಫಿಟ್ ಅದೆಲ್ಲ ಹೇಳಿ, ಕೆಲವು ಸಲ ಮಾಲ್ ಕಮ್ಮಿ ಇದೆ, ಕೆಲವು ಸಲ ಜಾಸ್ತಿ. ಅದು ಹೇಗೆ ಅಂತ ಹೇಳಿಲ್ಲ, ಒಂದು ದಿವಸ ದುಡುದು ಅಷ್ಟೇ. ಒಂದು ಪ್ರಾಫಿಟ್ ಇರ್ತದ? ಲಾಸ್ ಇಲ್ಲ. ಲಾಸ್ ಇಲ್ಲ, ಪ್ರಾಫಿಟ್ ಉಂಟು. ಮಿನಿಮಮ್ ಹೇಳ್ಬೋದು. ಮಿನಿಮಮ್ ಒಂದು ಜೀವನದ ದಾರಿಗೆ. ಓಕೆ. ಹೋಮ್ ಪ್ರಾಡಕ್ಟ್ ಅಷ್ಟೇ. ಸೊ ಇದರಲ್ಲಿ ನೀವು ಇದೇ ಬಿಸ್ನೆಸ್ ಮಾಡೋದಾ? ಇಲ್ಲ, ನಮ್ದು ರಿಕ್ಷಾ ಎಲ್ಲ ಉಂಟು, ನಮ್ದು ಬಸ್ ಬುಕ್ಕಿಂಗ್ ಏಜೆಂಟ್ ಉಂಟು, ಅದರಿಂದ ನಮ್ದು ರಥ ಹೋಗ್ತದೆ ಹಾಗೆ. ಸೊ ಇದಕ್ಕೆ ಅಂತಲೇ ಫುಲ್ ಟೈಮ್ ಕೊಡೋದಿಲ್ಲ ನೀವು? ಇಲ್ಲ, ಎಲ್ಲ ಮಿಕ್ಸಪ್. ಹೌದು. ಓಕೆ. ಸೊ ಇದೊಂದು ಹೊಸೊಬ್ರು ಸ್ಟಾರ್ಟ್ ಮಾಡೋದಾದ್ರೆ ಇದಕ್ಕೆ ಗೌರ್ಮೆಂಟಿಂದ ಎಂತಾದ್ರೆ ಹೆಲ್ಪ್ ಸಿಗ್ತದಾ, ಸಬ್ಸಿಡಿ ಸಿಗ್ತದಾ? ಅದೆಲ್ಲ ಕೆಲವೀಗ ಬಂದಿದೆ ಅಲ್ಲ, ನಮಗೆ ಏನು ಸಿಕ್ಕಿಲ್ಲ ಗೌರ್ಮೆಂಟಿಂದ. ಓಕೆ. ನಾವೇನು ಅದರ ಬಗ್ಗೆ ಹೋಗಲಿಲ್ಲ. ಅದ್ರ ಬಗ್ಗೆ ಹೋಗ್ಲಿಲ್ಲ. ಸಿಗ್ಬಹುದು, ಸಿಗ್ಲಿಕ್ಕಿಲ್ಲ, ಗೊತ್ತಿಲ್ಲ. ಅದು ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಸೊ ನೀವು ಕೆಲವು ಸಿನಿಮ್ಯಾಟಿಕ್ಸ್ ನಾನು ಶಾರ್ಟ್ಸ್ ಹಾಕ್ತೇನೆ, ಆದರೆ ಸರ್ ತುಂಬ ಬ್ಯುಸಿ ಇದ್ದಾರೆ. ಸೊ ಅವರು ಬಸ್ ಏಜೆಂಟ್ ಮತ್ತು ಅವರಿಗೆ ಮನೆಯಲ್ಲಿ ಸಹ ಕೆಲಸ ಇರ್ತಾರೆ. ಸರ್, ನಿಮ್ಮ ಟೈಮ್ ಕೊಟ್ಟಾಗೆ, ಇನ್ಫಾರ್ಮೇಷನ್ ಕೊಟ್ಟಾಗೆ ತುಂಬ ಥ್ಯಾಂಕ್ಸ್. ಸೊ ತುಂಬ ಖುಷಿಯಾಯಿತು. ನಿಮಗೆ ಸಹ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಎನಿಸ್ತೇನೆ. ನಿಮಗೆ ಬೇರೆ ಇನ್ಫಾರ್ಮೇಷನ್ ಇದ್ದರೆ, ಎಂಥ ಕ್ಲಾರಿಫಿಕೇಷನ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ನಾನು ಸರ್ ಹತ್ರ ಕ್ಲಾರಿಫೈ ಮಾಡಿ ನಿಮಗೆ ನಾನು ಕಮೆಂಟ್ ಹಾಕ್ತೇನೆ. ಫ್ರೆಂಡ್ಸ್, ಸೊ ನಿಮಗೆ ಕೋಲ್ಡ್ ಡ್ರಿಂಕ್ ಬಿಸ್ನೆಸ್ ನೋಡಿದ್ರಾ ಅಂತ, ಸೊ ಐಡಿಯಾ ಸಿಕ್ಕಿತ್ತು ಅಂತ ಎನಿಸ್ತೇನೆ. ಹೋಮ್ ಪ್ರಾಡಕ್ಟ್. ಸೊ ಮನೆಯಲ್ಲಿ ಒಂದು ಸ್ಟಾರ್ಟ್ ಮಾಡಿದವರು. ಸೊ 35 ಇಯರ್ಸ್ ಎಕ್ಸ್ಪೀರಿಯನ್ಸ್ ಉಂಟು ಈ ಬಿಸ್ನೆಸ್ಸಲ್ಲಿ ಅವರಿಗೆ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಹೇಗಿತ್ತನ್ನು ಕಮೆಂಟ್ ಮಾಡಿ ಹೇಳಿ. ಇಷ್ಟು ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಇದ್ದರೆ ಐಡಿಯಾಸ್ ವಿತ್ SP ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿರಿ. ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೊಂದು ವಿಡಿಯೋಲಿ ಸಿಗುತ್ತೇನೆ. ಬಾಯ್ ಬಾಯ್.